ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನವೆಂಬರ್ ಕ್ರಾಂತಿ ಕಿಡಿಗೂ ಸಿಡಿಯಲಿಲ್ಲ ಕನಕಪುರ ಬಂಡೆ. ಯಾಕಂದ್ರೆ ಎಚ್ಚರಿಕೆ ಹೆಜ್ಜೆಯನ್ನು ಆಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಮಾತುಗಳ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಎಲ್ಲೂ ತಮ್ಮ ಸ್ಥಿಮಿತವನ್ನು ಕಳೆದುಕೊಂಡು ಎಲ್ಲೂ ಕೂಡ ಮಾತನಾಡಲಿಲ್ಲ. ಎಲ್ಲೂ ಸೆಟ್ಟಿಗೆದ್ದು ಮಾತಾಡೋದು ಅಥವಾ ಆ ಥರದ ಒಂದಷ್ಟು ರಿಯಾಕ್ಷನ್ಗಳು ಎಲ್ಲೂ ಕೂಡ ಬರ್ತಾ ಇಲ್ಲ. DCM DK ಸದ್ದುಗದ್ದಲ ಇಲ್ಲದೆ ತೆರೆಮರೆಯಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ದೆಹಲಿಯಲ್ಲಿ ಅಂಬಿಕಾ ಸೋನಿ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. CWC ಸದಸ್ಯೆ ಸೋನಿಯಾ ಗಾಂಧಿ ಅತ್ಯಾಪ್ತೆ ಅಂಬಿಕಾ ಸೋನಿಯವರು. ಸೋನಿಯಾ ಗಾಂಧಿಯವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅಂಬಿಕಾ ಸೋನಿ. ಅವರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಕೇಳಿದರು, ಆದರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಅವ್ರಿಗೆ ಸಿಗಲಿಲ್ಲ. ಹಾಗಾಗಿ ಅವರು ವಾಪಸ್ ಆಗಿದ್ರು. ಯಾರನ್ನೂ ಭೇಟಿ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಮತ್ತೆ ವಾಪಸ್ ಹೋಗ್ತಾರೆ ಬಹುಶಃ ನವಂಬರ್ನಲ್ಲಿ ಅಂತಲೇ ಚರ್ಚೆಗಳು ನಡೀತಾ ಇತ್ತು. ಅದರ ನಡುವೆ ಈಗ ಹೊರಬಂದಿರುವಂಥ ವಿಚಾರ, ಅಂಬಿಕಾ ಸೋನಿ ಅವರನ್ನು ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಇಲ್ಲಿ ನೇರವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡದಲ್ಲೇ ತೆರೆಮರೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಹಿಂದೆ ಕಷ್ಟಕಾಲದಲ್ಲಿ ಡಿ ಕೆ ಬೆನ್ನಿಗೆ ನಿಂತಿದ್ದು ಇದೇ ಅಂಬಿಕಾ ಸೋನಿಯವರು. ಮತ್ತೆ ಅಂಬಿಕಾ ಸೋನಿ ಅವರನ್ನು ಭೇಟಿ ಮಾಡಿ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಡೆ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೋನಿಯಾ ಗಾಂಧಿ ತಮಗೆ ನೆರವಾಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಡಿ ಕೆ ಶಿವಕುಮಾರ್ರಲ್ಲಿದೆ. 2023ರಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಗೊಂದಲ ಏನು ಸೃಷ್ಟಿಯಾಗಿತ್ತಲ್ಲ, ಆಗ ಸೋನಿಯಾ ಸೂಚನೆ ಮೇರೆಗೆ ಹಿಂದೆ ಸರಿದಿದ್ರು ಡಿ ಕೆ ಶಿವಕುಮಾರ್. ಈ ನಿಟ್ಟಿನಲ್ಲಿ ಈಗ ಅಂಬಿಕಾ ಸೋನಿ ಮತ್ತು ಡಿ ಕೆ ಶಿ ಅವರ ಭೇಟಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲೇ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ನಾನು ಕೂಡ CM ಆಗಬೇಕು, ಯಾಕೆ ನನಗೆ ಅವಕಾಶ ಇಲ್ಲ, ಯಾಕಂದರೆ ನನ್ನ ಅಧ್ಯಕ್ಷತೆಯಲ್ಲೇ ಎಲೆಕ್ಷನ್ ಗೆದ್ದಿರುವಂಥದ್ದು. ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ನನ್ನ ಪಾತ್ರ ತುಂಬ ಹಿರಿದಾಗಿದೆ ಅನ್ನುವಂಥ ಒಂದು ಉಮೇದುವಾರಿಕೆಯನ್ನು ಅವರು ಕೂಡ ಸಲ್ಲಿಸಿದರು. ಬಟ್ ಆಗ ಸೋನಿಯಾ ಗಾಂಧಿ ಅವರು ಹೇಳಿದ್ರಿಂದಾಗಿ ಹಿಂದೆ ಸರಿದಿದ್ರು. ಈಗ ಮತ್ತೆ ಆ ತೆರೆಮರೆಯ ಕಸರತ್ತುಗಳು ಆರಂಭವಾಗಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಪ್ರಸನ್ನ, ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಬಹುಶಃ ಈ ಹಿಂದೆ 2 ವರ್ಷದ ಹಿಂದೆ ಆಡಿದ್ದಂಥ ಒಂದು ಮಾತುಗಳು ಇದುವರೆಗೂ ಅದು ಊಹಾಪೋಹ ಮಾತ್ರ ಇತ್ತು. ಅಂತೆ ಕಂತೆ ಹೌದಂತೆ ಪವರ್ ಶೇರಿಂಗ್ ಅಂತೆ ಅಂತೇಳಿ. ಬಟ್ ಈಗ ಅದು ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆಯಾ ಒಂದು ಹಂತದಲ್ಲಿ? ಯಾಕಂದರೆ ನಿನ್ನೆ CM ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಇದುವರೆಗೂ ಪೂರ್ಣಾವಧಿ ಅಂತ ಹೇಳ್ತಾ ಇದ್ದಂಥವ್ರು ಈಗ ಹೈಕಮಾಂಡ್ ಹತ್ತ ಪ್ರತಿ ಮಾತಿಗೂ ಕೂಡ ಹೈಕಮಾಂಡ್ ಅಂತಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಯತ್ನಗಳು ಇದೆಲ್ಲವನ್ನೂ ನೋಡ್ತಾ ಇದ್ರೆ ನವೆಂಬರ್ ಕ್ರಾಂತಿ ಪಕ್ಕಾನ ಸನ್ನಿಹಿತ ಅಂತ ಅನ್ಸುತ್ತಾ ಪ್ರಸನ್ನ? ರೆಹಮಾನ್, ನವೆಂಬರ್ 2ನೇ ವಾರದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯುವಂಥದ್ದು ಖಚಿತ ಆಗಿದೆ. ಆದರೆ ಪವರ್ ಶೇರಿಂಗ್ ವಿಚಾರ, ಅಧಿಕಾರ ಹಂಚಿಕೆ ಸೂತ್ರ ವಿಚಾರ 2.5 ವರ್ಷದ ಬಳಿಕ ಯಾರು ಅನ್ನೋ ಬಗ್ಗೆ ಮಾತುಕತೆ ಆಗಿದ್ದು ಕೇವಲ 5-6 ಮಂದಿ ಹೈಕಮಾಂಡ್ನ ನಾಯಕರು ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾತ್ರ. ಆ ಗುಟ್ಟನ್ನು ಈ ಕ್ಷಣದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ತಾ ಇಲ್ಲ, ಸಿದ್ದರಾಮಯ್ಯನವರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದರೆ ಇಷ್ಟು ದಿನ ದೈವ ಪ್ರಯತ್ನಗಳ ಮೇಲೆ ನಂಬಿಕೆ ಇಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಆ ನವೆಂಬರ್ ಹತ್ತಿರ ಬರ್ತಿದ್ದ ಹಾಗೆ ತಮ್ಮ ಮನುಷ್ಯ ಪ್ರಯತ್ನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಎನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಮೊನ್ನೆ ದೆಹಲಿಗೆ ತೆರಳಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ನಿನ್ನೆ ಬೆಳಗ್ಗೆ 11-11:30 ಸಮಯಕ್ಕೆ ರಾಹುಲ್ ಗಾಂಧಿ ಅವರು ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಕೊನೆಗೆ ರಾಹುಲ್ ಗಾಂಧಿ ಅವರು ತಮ್ಮ ಆ ಚುನಾವಣಾ ಬ್ಯುಸಿ ಶೆಡ್ಯೂಲ್ನ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಸಿಗಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಅಂಬಿಕಾ ಸೋನಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತಂದ್ರೆ ತಿಹಾರ್ ಜೈಲಿನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾಗಲೂ ಕೂಡ ಸೋನಿಯಾ ಗಾಂಧಿ ಅವರು ಭೇಟಿಗೆ ಬಂದಿದ್ರು. ಆವತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ ಸಾಥ್ ಕೊಟ್ಟಂತದ್ದು ಇದೇ ಅಂಬಿಕಾ ಸೋನಿ ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಕಷ್ಟ ಕಾಲದಲ್ಲಿ ಅಂಬಿಕಾ ಸೋನಿ ಸಾಕಷ್ಟು ನೆರವಾಗಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಎಲ್ಲೋ ಒಂದು ಕಡೆ ಅಂಬಿಕಾ ಸೋನಿ ಅವರ ಮುಖಾಂತರ ಸೋನಿಯಾ ಗಾಂಧಿ ಅವರಿಗೆ ಈ ಎಲ್ಲ ಪ್ರಯತ್ನಗಳ ಬಗ್ಗೆ ಒಂದಷ್ಟು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಮಾಡಬಹುದಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತಮ್ಮ ಮನುಷ್ಯ ಪ್ರಯತ್ನವನ್ನ ಪ್ರಾರಂಭ ಮಾಡಿದಂತೆ ಕಂಡು ಬರ್ತಾ ಇದೆ. ಜೊತೆಗೆ 2023ರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಈ ರೀತಿಯ ಅಧಿಕಾರ ಹಂಚಿಕೆ ಸೂತ್ರದ ಗೊಂದಲ ಕ್ರಿಯೇಟ್ ಆದಾಗ 2-3 ದಿನ ಈ ಗೊಂದಲ ಬಗೆಹರಿದಿರಲಿಲ್ಲ. ಅವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಪಟ್ಟಿರ್ತಾರೆ. ಆದರೆ ಅವತ್ತು ಶಿಮ್ಲಾದಲ್ಲಿ ಇದ್ದಂತಹ ಸೋನಿಯಾ ಗಾಂಧಿ ಅವರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಟೆಪ್ ಬ್ಯಾಕ್ ಹೋಗೋ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾರೆ. ಸೋನಿಯಾ ಗಾಂಧಿ ಅವರು ಸೂಚನೆ ಕೊಟ್ಟ ಮೇಲೇನೆ ಡಿ ಕೆ ಶಿವಕುಮಾರ್ ಅವರು DCM ಸ್ಥಾನಕ್ಕೆ ಸಾಕು ಅಂತೇಳಿ ಸುಮ್ಮನಾಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದೀಗ ಅಧಿಕಾರ ಹಂಚಿಕೆ ಸೂತ್ರ ಇದೆಯೋ ಇಲ್ವೋ 5 ನಾಯಕರಿಗೆ 6 ನಾಯಕರಿಗೆ ಮಾತ್ರ ಗೊತ್ತಿದೆ. ಆ ಎಲ್ಲ ಮಾತುಕತೆಗಳು ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಸೋನಿಯಾ ಗಾಂಧಿ ಅವರು ಕಾರಣ ಆಗಬಹುದು ಅಂತೇಳಿ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ತಮ್ಮ ಪ್ರಯತ್ನವನ್ನ ಇದೀಗ ದೆಹಲಿಯ ಮಟ್ಟದಲ್ಲಿ ತೆರೆಮರೆಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದಂತೆ ಕಂಡು ಬರ್ತಾ ಇದೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಪ್ರಸನ್ನ.